ದಾವಣಗೆರೆಯಲ್ಲಿ ಒಬ್ಬ ವಿನಯ್ ಕುಮಾರ್ ಅಂತ ಹೇಳಿ ನಾನು ಅವ್ರಿಗೆ ಅನೇಕ ಸಾರಿ ಫೋನ್ ಮಾಡಿ ಹೇಳಿದೆ, ಬಿಡಪ್ಪ ಇಟ್ಕೆ ಬೇಡ ಎಲೆಕ್ಷನ್ಗೆ, ಅಸೆಂಬ್ಲಿ ಚುನಾವಣೆ ಇಲ್ಲ, ಪಾರ್ಲಿಮೆಂಟ್ ಚುನಾವಣೆ, ಈ ನಿಂತ್ರೆ ಅದು ಬಿಜೆಪಿಗೆ ಸಪೋರ್ಟ್ ಮಾಡೋದಾಗ್ತದೆ, ದಯಮಾಡಿ ನಿಲ್ಬೇಡ ಅಂತ ಕನಕಗುರು ಪೀಠದ ಸ್ವಾಮೀಜಿಯವರು ಅವರು ನಮ್ಮ ಮನೆಗೆ ಅವ್ರನ್ನೇ ಕರ್ಕೊಂಡು ಬಂದರು. ನನ್ನ ಜೊತೆಗೆ ಹೇಳಿದ್ರು, ನಾನಿರಲ್ಲ ಎಲೆಕ್ಷನ್ಗೆ, ನನಗೇನಾದ್ರು ಮಾಡಿ ಅಂತ ಹೇಳಿದ್ರು. ಆಯ್ತಪ್ಪ, ಅಧಿಕಾರ ನಿನ್ಗೇನಾದ್ರು ಸಹಾಯ ಮಾಡೋಣ, ನೀನು ಎಲೆಕ್ಷನ್ ನಿಲ್ಬೇಡ ಅಂತ ಹೇಳಿದ್ರು. ಒಪ್ಕೊಂಡು ಹೋದ. ಇರಾಕಿ ಓದೋರು ಉಲ್ಟಾಗ್ತದ, ನಾನು ನಾನ್ ಬೇಕು ಅಂದ್ರೆ ನೀವು ಯಾರು ಕೂಡ ವಿನಯ್ ಕುಮಾರ್ಗೆ ಒಂದು ಓಟ್ ಹಾಕಬಾರದು. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ವಿನಯ್ ಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿದ್ರು, ನಮ್ಗೆ ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ನಿಜವಾಗೂ ವಿನಯ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷವೇ ವಿನಯ್ ಕುಮಾರ್ ಅವರಿಗೆ ಮೋಸ ಮಾಡಿತು. ನೀವು ಬಹಿರಂಗ ಸಭೆಯಲ್ಲಿ ಒಬ್ಬ ಅಹಿಂದ ನಾಯಕ, ಅಹಿಂದ ಯುವ ನಾಯಕ, ಯುವ ಚೈತನ್ಯಕ್ಕೆ ನೀವು ಒಂದೇ ಒಂದು ಓಟ್ ಹಾಕಬೇಡಿ, ತಿರಸ್ಕಾರ ಮಾಡಿ ನಮ್ಗೆ ಮೋಸ ಮಾಡಿದ್ರು ಅಂತ ಹೇಳಿದ್ರಲ್ಲ, ಯಾವ ರೀತಿ ಸ್ವಾಮಿ? ವಿನಯ್ ಕುಮಾರ್ ಅವರು ದಾವಣಗೆರೆಯಲ್ಲಿ ಎಂಟ್ರಿ ಆದಾಗಲಿಂದಲೂ ಸಹ ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಅಂತಲೇ ಫ್ಲೆಕ್ಸ್ ಗಳು ಹಾಕೊಂಡ್ರು, ಟಿಕೆಟ್ ಆಕಾಂಕ್ಷಿ ಅಂತಲೇ ಕಾರ್ಯಕ್ರಮಗಳನ್ನ ಮಾಡಿದ್ರು, ಟಿಕೆಟ್ ಆಕಾಂಕ್ಷಿ ಅಂತಲೇ ಬಸ್ಗಳ ಮೇಲೆ ಬ್ಯಾನರ್ ಗಳನ್ನ ಬರ್ಸಿದ್ರು, ಟಿಕೆಟ್ ಆಕಾಂಕ್ಷಿ ಅಂತ ಪ್ರೆಸ್ ಮೀಟ್ ಮಾಡಿದ್ರು, ಎಲ್ಲವನ್ನೂ ಮಾಡಿದ್ರು. ಚಿತ್ರದುರ್ಗದಲ್ಲಿ ನಡೆದಂತ ಶೋಷಿತರ ಸಮಾವೇಶ, ಯಾವ ಜಾತಿ ಗಣತಿಯನ್ನ ವಿರೋಧ ಮಾಡಿದ್ರು, ಕಸದ ಬುಟ್ಟಿಗೆ ಹಾಕಿ ಅಂತ ಹೇಳಿದ್ರು, ಅವರ ವಿರುದ್ಧ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದ್ರಲ್ಲ ನಿಮ್ಮ ಸಮಾವೇಶ, ಆ ಸಮಾವೇಶಕ್ಕೆ ಸುಮಾರು 80 ಲಕ್ಷದಷ್ಟು ಹಣವನ್ನ ಹಾಕಿ ಹಳ್ಳಿ ಹಳ್ಳಿಗೆ ಬಸ್ಗಳನ್ನ ಬಿಡಿಸುವಂತಿದ್ದು ಇದೇ ವಿನಯ್ ಕುಮಾರ್. ಆ ಫ್ಲೆಕ್ಸ್ಗಳಲ್ಲಿ ಸಹ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ, ಟಿಕೆಟ್ ಆಕಾಂಕ್ಷಿ ಅಂತಲೇ ಬರೆಸಿದ್ದು. ಅಲ್ಲಿ ಕಾರ್ಯಕ್ರಮದಲ್ಲಿ ನೀವು ಭಾಷಣ ಮಾಡಬೇಕಾದ್ರೆ ವಿನಯ್ ಕುಮಾರ್ ಅವರ ಅಭಿಮಾನಿಗಳು ಪ್ಲೇ ಕಾರ್ಡ್ಗಳನ್ನು ತೋರಿಸಿದ್ದು ವಿನಯ್ ಕುಮಾರ್ಗೆ ಟಿಕೆಟ್ ಕೊಡಿ ಅಂತೇಳಿ. ಬಾಪೂಜಿ ಆಡಿಟೋರಿಯಂ ದಾವಣಗೆರೆಯಲ್ಲಿ ಈಶ್ವರ್ ಖಂಡ್ರೆ ಅವರು ವೀಕ್ಷಕರಾಗಿ ಬಂದಾಗ ಪ್ಲೇ ಕಾರ್ಡ್ಗಳನ್ನು ತೋರಿಸಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ದು. ಇದು ದೆಹಲಿ ಮಟ್ಟದಲ್ಲೂ ಚರ್ಚೆ ಆಯಿತು, ಹೈಕಮಾಂಡ್ ಮಟ್ಟದಲ್ಲೂ ಪ್ರಶ್ನೆ ಹೋಯಿತು, ಕೆಪಿಸಿಸಿಗೂ ಗೊತ್ತಿತ್ತು. ವಿನಯ್ ಕುಮಾರ್ ಅವರು ಮೋಸ ಮಾಡಿದ್ರ? ನೀವು ಮೋಸ ಮಾಡಿದ್ದು, ನಿಮ್ಮ ಕಾಂಗ್ರೆಸ್ ಪಕ್ಷ ವಿನಯ್ ಕುಮಾರ್ಗೆ ಮೋಸ ಮಾಡಿದ್ದು ನೀವು ಅವತ್ತೇ ಹೇಳ್ಬೇಕಾಗಿತ್ತು. ಇಲ್ಲಪ್ಪ ನಿನ್ಗೆ ಟಿಕೆಟ್ ಸಿಗೋದಿಲ್ಲ, ನೀನ್ ಪ್ರಯತ್ನ ಮಾಡಬೇಡ, ನೀನ್ ಬೇರೆ ತರ ದಾರಿ ನೋಡ್ಕೊ ಅಂತೇಳಿ ನೀವು ಅವತ್ತೇ ಹೇಳ್ಬೇಕಾಗಿತ್ತು. ಯಾರು ಮೋಸ ಮಾಡಿದ್ರು ಇವತ್ತು ವಿನಯ್ ಕುಮಾರ್ಗೆ? ಒಬ್ಬ ಅಹಿಂದ ವರ್ಗ, ಇಡೀ ಅಹಿಂದ ವರ್ಗಗಳು ನಿಮ್ಮ ಬೆನ್ನಿಗೆ ನಿಂತು ನಿಮ್ಮನ್ನ 2 ಬಾರಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು ಇದೇ ಅಹಿಂದ ವರ್ಗ. ಇವತ್ತು ಅಹಿಂದ ವರ್ಗದ ಪ್ರಬುದ್ಧ ನಾಯಕರಾಗಿರುವಂತಹ ತಾವು ಈ ಅಹಿಂದ ವರ್ಗದಿಂದ ಬಂದಂತಹ ಒಬ್ಬ ಸ್ವಯಂ ಪ್ರೇರಿತವಾಗಿ ಬಂದಂತಹ ವಿನಯ್ ಕುಮಾರ್ ಅವರನ್ನ ಬೆಂಬಲಿಸಬೇಕಾಗಿತ್ತು, ಬೆಂತಟ್ಟಬೇಕಾಗಿತ್ತು. ಅಹಿಂದ ವರ್ಗದ ಯುವಕನಿಗೆ ನ್ಯಾಯ ಕೊಡಿಸಬೇಕು ಅಂದ್ರೆ ಟಿಕೆಟ್ ಕೊಡಿಸಬಹುದಾಗಿತ್ತು. ನೀವು ಮನಸ್ಸು ಮಾಡಿದ್ದರೆ ವಿನಯ್ ಕುಮಾರ್ಗೆ ಟಿಕೆಟ್ ಸಿಗೋದು ಕಷ್ಟ ಏನಾಗ್ತಿರ್ಲಿಲ್ಲ. ಆದರೆ ಇಲ್ಲಿ ವಿನಯ್ ಕುಮಾರ್ ಅವರನ್ನ ಬಹಿರಂಗ ಸಭೆಯಲ್ಲಿ ನೀವು ಬಂದಿದ್ದು ತಪ್ಪಲ್ಲ, ನೀವು ಭಾಷಣ ಮಾಡಿದ್ದು ತಪ್ಪಲ್ಲ, ಆದರೆ ನಿಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಭಾಷಣ ಮಾಡಬೇಕಾಗಿತ್ತು. ನಿಮ್ಮ ಗ್ಯಾರಂಟಿಗಳನ್ನು ಕೇಳಿ ಮತ ಕೇಳಬೇಕಾಗಿತ್ತು. ಒಬ್ಬ ಪಕ್ಷೇತರರನ್ನ ಗುರಿಯಾಗಿಸಿಕೊಂಡು ಅವನಿಗೆ ಒಂದು ಓಟ ಹಾಕಬೇಡಿ ಅಂತ ಹೇಳ್ತೀರಿ ಅಂತಂದ್ರೆ ನಿಜಕ್ಕೂ ಬಹಳ ಬೇಸರ. ಈ ವರ್ಗಗಳನ್ನ ಪ್ರತಿನಿಧಿಸುವಂತ ನೀವು ಇಡೀ ಕರ್ನಾಟಕದ ಬೀದರ್, ಔರಾದಿಂದ ಚಾಮರಾಜನಗರದ ಕೊಳ್ಳೇಗಾಲದವರೆಗೂ ಇರುವಂತಹ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ವರ್ಗಗಳನ್ನ ನಿಮ್ಮ ನಂತರ ನೀವಾಗಲೇ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದೀರಿ. ನಿಮ್ಮ ನಂತರ ಈ ವರ್ಗವನ್ನು ಪ್ರತಿನಿಧಿಸುವಂತವರು ಯಾರು? ಈ ವರ್ಗವನ್ನು ಮುನ್ನಡೆಸುವವರು ಯಾರು? ನೀವು ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಮಾಡಿದ್ರಿ. ಯಾತಕ್ಕೋಸ್ಕರ ಮಾಡಿದ್ರಿ? ಅಹಿಂದ ವರ್ಗಗಳನ್ನು ಒಗ್ಗೂಡಿಸಬೇಕು ಅಂತ ಮಾಡಿದ್ರಿ. ಅಂತಹ ಅಹಿಂದ ವರ್ಗಗಳು ಇವತ್ತು ನಿಮ್ಗೆ 2 ಸಾರಿ ಮುಖ್ಯಮಂತ್ರಿ ಮಾಡಿದ್ದಾರೆ. ನಿಮ್ಮ ನಂತರ, ನಿಮ್ಮ ನಿವೃತ್ತಿಯ ನಂತರ ನೀವೇ ಘೋಷಣೆ ಮಾಡ್ಕೊಂಡಿದ್ದೀರಿ. ನಿಮ್ಮ ನಿವೃತ್ತಿಯ ನಂತರ ಮತ್ಯಾರು ಈ ವರ್ಗಗಳಿಗೆ ಅಂತಂದ್ರೆ ಪ್ರಶ್ನಾರ್ಥಕ ಚಿಹ್ನೆಗಳಿಗೆ ಉತ್ತರವಾಗಿ ವಿನಯ್ ಕುಮಾರ್ ಅವರು ದಾವಣಗೆರೆಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವನಿಗೆ ಪ್ರೋತ್ಸಾಹ ಕೊಡಬೇಕಾಗಿತ್ತು, ಆದ್ರೆ ಕೊಟ್ಟಿಲ್ಲ. ಇವತ್ತು ವಿನಯ್ ಕುಮಾರ್ ಅವರ ಮೇಲೆ ಇಲ್ಲೇ ಸಲ್ಲದ ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆಲ್ಲದಕ್ಕೂ ವಿನಯ್ ಕುಮಾರ್ ಅವರು ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಏನ್ ಅಹಿಂದ ವರ್ಗಗಳು ವಿನಯ್ ಕುಮಾರ್ ಅವರನ್ನ ಗೆಲ್ಲಿಸ್ತಾರೆ, ಸಂಸದರಾಗ್ತಾರೆ. ಸಂಸದರಾದ ನಂತರವೂ, ಚುನಾವಣೆ ಆದ ನಂತರವೂ, ಫಲಿತಾಂಶ ಆದ ನಂತರವೂ ವಿನಯ್ ಕುಮಾರ್ ಸುಮ್ಮನೆ ಕೂರೋದಿಲ್ಲ. ಅವ್ರು ಯಾವ ಪಕ್ಷಕ್ಕೂ ಸೇರೋದಿಲ್ಲ.
ಪಕ್ಷೇತರರಾಗಿದ್ದುಕೊಂಡು ಯಾವ ಕರ್ಮಭೂಮಿ, ಯಾವ ಅದೃಷ್ಟದ ಭೂಮಿ ನಿಮಗೆ 2 ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತೋ ಇದೇ ದಾವಣಗೆರೆಯಿಂದ ಪ್ರಾರಂಭ ಮಾಡಿದಂತ ವಿನಯ್ ಕುಮಾರ್ ಅವರು ರಾಜ್ಯಾದ್ಯಂತ ದಾವಣಗೆರೆ 8 ವಿಧಾನಸಭಾ ಕ್ಷೇತ್ರಗಳನ್ನ ಫಸ್ಟ್ ಇಲ್ಲಿರುವಂತಹ ಯುವಕರಿಗೆ ಈ ಅಹಿಂದ ವರ್ಗಗಳ ಶಕ್ತಿ ಏನು, ಈ ಅಹಿಂದ ವರ್ಗಗಳ ಶಕ್ತಿ ಏನು ಅಂತ ತೋರಿಸಿ ಈ ಅಹಿಂದ ವರ್ಗದ ಯುವಕರಿಗೆ ಅವರಿಗೆ ಕಾರ್ಯಾಗಾರಗಳನ್ನ ಮಾಡಿ ಅವರಿಗೆ ಮಾರ್ಗದರ್ಶನವನ್ನ ತೋರಿಸಿ ಅವರಿಗೆ ಶಿಕ್ಷಣ ಮಾರ್ಗ, ಉದ್ಯೋಗ ಮಾರ್ಗ, ಕೃಷಿ ಮಾರ್ಗ, ಜೀವನ ಮಾರ್ಗವನ್ನ ತೋರಿಸಿ ಇಡೀ ಕರ್ನಾಟಕಾದ್ಯಂತ ಒಂದು ಅಹಿಂದ ವರ್ಗಗಳಿಗೆ ಆಗುತ್ತಿರುವಂತಹ ಅನ್ಯಾಯ, ಈ ವರ್ಗಗಳು ಸುಮಾರು 80% ಇರುವಂತಹ ಈ ವರ್ಗಗಳು ಒಗ್ಗೂಡಿದ್ರೆ 224 ವಿಧಾನಸಭಾ ಕ್ಷೇತ್ರದಲ್ಲೂ ಈ ಅಹಿಂದ ವರ್ಗದ ಶಾಸಕರಿರ್ತಾರೆ. 28 ಲೋಕಸಭೆಯಲ್ಲೂ ಈ ಲೋಕಸಭಾ ಸದಸ್ಯರು ಅಹಿಂದ ವರ್ಗದವರು ಇರ್ತಾರೆ. ಇದನ್ನ ಮನವರಿಕೆ ಮಾಡಿಕೊಡ್ತೇವೆ. ಏನು ದಾವಣಗೆರೆಯಿಂದ ಪ್ರಾರಂಭವಾದಂತಹ ಈ ಕ್ರಾಂತಿ ಇಡೀ ಕರ್ನಾಟಕದ ಬೀದರ್, ಔರಾದಿಂದ ಚಾಮರಾಜನಗರದ ಕೊಳ್ಳೇಗಾಲದವರೆಗೂ ಇದು ನಿರಂತರವಾಗಿ ನಡೆಯುತ್ತೆ. ವಿನಯ್ ಕುಮಾರ್ ಸುಮ್ಮನೆ ಕೂರೋರಲ್ಲ. ಅಹಿಂದ ವರ್ಗಗಳನ್ನ ಒಗ್ಗೂಡಿಸುವಂತಹ ಕೆಲಸ ವಿನಯ್ ಕುಮಾರ್ ಮಾಡ್ತಾರೆ. ಇಡೀ ರಾಜ್ಯಾದ್ಯಂತ ಸಂಘಟಿಸಿ ಇದೇ ದಾವಣಗೆರೆಯಲ್ಲಿ ಲಕ್ಷಾಂತರ ಜನ ಸ್ವಯಂ ಪ್ರೇರಿತವಾಗಿ ನಮ್ಮ ಹಕ್ಕುಗಳು, ಅಹಿಂದ ಹಕ್ಕುಗಳಿಗಾಗಿ, ಅಹಿಂದದ ಸ್ವತಂತ್ರಕ್ಕೋಸ್ಕರವಾಗಿ ಸ್ವಯಂ ಪ್ರೇರಿತವಾಗಿ ಲಕ್ಷಾಂತರ ಜನ ಸೇರಿಸಿ ಬೃಹತ್ತಾದಂತಹ ಪ್ರತಿಜ್ಞಾ ಸಮಾವೇಶವನ್ನ ಮಾಡ್ತೇವೆ. ಇದು ವಿನಯ್ ಕುಮಾರ್ ಅವರು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಂತದ್ದು, ಏನು ಪ್ಲಾನ್ ಮಾಡ್ಕೊಳ್ತಾ ಇರುವಂತದ್ದು, ಒಂದು ನಿರ್ದಿಷ್ಟವಾದಂತಹ ಗುರಿ ಇಟ್ಕೊಂಡಿರುವಂತದ್ದು. ಸಿದ್ದರಾಮಯ್ಯನವರೇ, ನೀವು ಒಂದು ವೋಟ್ ಹಾಕಬೇಡಿ ಅಂತ ಹೇಳಿದ್ರಿ. ಆದರೆ ಈ ದಾವಣಗೆರೆಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲೂ ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ. ಒಬ್ಬ ಅಹಿಂದ ಯುವ ನಾಯಕನಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಮನವರಿಕೆ ಆಗಿದೆ. ಹಲವಾರು ಹಳ್ಳಿಗಳಲ್ಲಿ ಹಲಿಗೆಗಳನ್ನ ಓಡಿಸ್ತಾ ಇದ್ದಾರೆ. ಕ್ರಮ ಸಂಖ್ಯೆ 28 ಗ್ಯಾಸ್ ಅಂತೇಳಿ ಓಡಿಸ್ತಾ ಇದ್ದಾರೆ. ವಿನಯ್ ಕುಮಾರ್ ಅವರು ನಿಜಕ್ಕೂ ನಾಳೆ ಚುನಾವಣೆ ಇದೆ, ಗೆಲ್ತಾರೆ, ಗೆದ್ದೇ ಗೆಲ್ಬೇಕು. ವಿನಯ್ ಕುಮಾರ್ ಅವರು ಈ ಅಹಿಂದ ವರ್ಗವನ್ನ ಸಂಘಟಿಸಿ ರಾಜ್ಯಾದ್ಯಂತ ಈ ಅಹಿಂದ ವರ್ಗಗಳಿಗೆ ಶಕ್ತಿ ಏನು ಅಂತ ತೋರಿಸ್ಕೊಡುವಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇನ್ನು ಮುಂದೆ ಅಹಿಂದ ವರ್ಗಗಳನ್ನ ಒಗ್ಗೂಡಿಸಿ ಮೇಲ್ವರ್ಗದಲ್ಲಿರುವಂತಹ ಬಡವರಿಗೂ ಸಹ ಸಹಕಾರಿಗಳಾಗಿ ಅವರಿಗೂ ಸಹ ಶಿಕ್ಷಣ ಮಾರ್ಗ, ಉದ್ಯೋಗ ಮಾರ್ಗ, ಕೃಷಿ ಮಾರ್ಗ, ಜೀವನ ಮಾರ್ಗವನ್ನ ತೋರಿಸಿ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗುವಂತಹ ಕೆಲಸ ವಿನಯ್ ಕುಮಾರ್ ಅವರು ಮಾಡ್ತಾರೆ. ಸಿದ್ದರಾಮಯ್ಯನವರೇ, ದಯಮಾಡಿ ಯಾರಾದ್ರೂ ಬೆಳಿತಾರೆ ಅಂತಂದಾಗ ಹಿಂದೆ ಪ್ರೋತ್ಸಾಹ ಮಾಡೋಣ, ಅವರನ್ನು ಬೆಳೆಸುವಂತ ಕೆಲಸ ಮಾಡೋಣ.